ಹಾಕೋ ಬದಲು ಸಕ್ಕರೆ ಹಾಕಿದ್ಯಾ? ಯೋ, ನೀನು ನಕ್ಕರೆ ಹಾಲು ಸಕ್ಕರೆ ಅಂತ ನಮ್ಮ ವಿಷ್ಣುವರ್ಧನ್ ಹೇಳಿಲ್ವೇನಯ್ಯ? ಈಗ ಸಕ್ಕರೆ ಬಂದು ಉಪ್ಪು ಹಾಕಿದ್ಯಾ? ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅಂತ ಆಗ ಮಹಾತ್ಮ ಗಾಂಧೀಜಿ ಹೇಳಿದ್ರು. ಈಗ ಉಪೇಂದ್ರ ಹೇಳಿಲ್ವೇ? ಕುಡಿ, ಉಪ್ಪಿಗಿಂತ ರುಚಿ ಇಲ್ಲ, ನೀನು ನಕ್ಕರೆ ಹಾಲು ಸಕ್ಕರೆ. ಏನಾಯ್ತು ಶಿವು? ನಿನ್ ಗಾನ ಕೇಳಿ ಡೋಬಿ ಘಾಟ್ ನಲ್ಲಿರೋ ಕತ್ತೆಗಳೆಲ್ಲ ಬಂದಿದ್ವು, ಅವನ್ನೆಲ್ಲ ಓಡಿಸಿದ್ವಿ. ನಿನ್ನ ಹಾಡ್ನೇನಾದ್ರೂ ನಮ್ಮ ಇಂಡಿಯಾದಲ್ಲಿರೋ ಒಳ್ಳೊಳ್ಳೆ ಸಿಂಗರ್ಸ್ ಕೇಳಿಸ್ಕೊಂಡ್ಬಿಟ್ರೆ ನೇಣ ಹಾಕೊಂಡು ರೈಟ್ ಹೇಳ್ಬಿಡ್ತಾರೆ. ಈ ಗಾನಾ ಬಜಾನಾ ಖಾನ್ದಾನ್ನಲ್ಲಿ ಹುಟ್ಟಿರೋ ಈ ಸಂಗೀತ ರಾಜ ಒಂದಲ್ಲ ಒಂದು ದಿನ ಸೂಪರ್ ಸಂಗೀತಗಾರನ ಆಗ್ತಾನೆ. ನಾನ್ ಹಾಡಿರೋ ಪಿಕ್ಚರಿಗೆ ನೀನು ಟಿಕೆಟ್ಸ್ ಅಂತ ಬ್ಲಾಕ್ ಮಾಡ್ತೀಯ. ಅಂತ ಕಾಲನು ಬರುತ್ತಾ? ಗಣೇಶ, ಏನೋ ನಿಂತು ಗೋಳು? ಕರ್ಣ, ಮಾಮೂಲಿ ಇಂಟರ್ವ್ಯೂ. ಗಣೇಶ, ತಗೋ 20 ರೂಪಾಯಿ. ಇದೆಲ್ಲ ಶಿವ, ನಾನು ಈ ಬಟ್ಟೆಲಿ ಇಂಟರ್ವ್ಯೂ ಹೋದ್ರೆ ಇಂಟರ್ವ್ಯೂ ಮಾಡೋದಿರ್ಲಿ, ವಾಚ್ಮೆನ್ ನನ್ನ ಗೇಟ್ ಹತ್ರ ಕೂಡ ಸೇರಿಸೋದಿಲ್ಲ. ಯಾಕಪ್ಪ? ಯಾಕೆಂದ್ರೆ ನಾನು ಹೋಗ್ತಿರೋದು 5 ಸ್ಟಾರ್ ಹೋಟೆಲ್ ಇಂಟರ್ವ್ಯೂಗೆ. ಓ, 5 ಸ್ಟಾರ? ಕರ್ಣ, ನಮ್ ಗಣೇಶನ್ಗೆ 5 ಸ್ಟಾರ್ ಡ್ರೆಸ್. 5 ಸ್ಟಾರ್ ಡ್ರೆಸ್. ಇದೇನಯ್ಯ, ಬಟ್ಟೆ ಹೊಡ್ಕೊಂಡು ಹೋಗೋಣ ಅಂದ್ರೆ ಗೇಟ್ ಕೀಪರ್ ಬೇರೆ ಹಾಕ್ಬಿಟ್ಟವ್ರೆ. ಇರುವೆ ಅಂಗಡಿ ಓಪನ್ ಆಗೋದ್ರೊಳಗೆ ಬಟ್ಟೆ ಹೊಡ್ಕೊಂಡು ಹೋಗೋಣ ಅಂದ್ರೆ ಇವನ್ ಯಾವನ ಒಪ್ಪಿಸ್ಕೊಂಡ್ಬಿಟ್ನಲ್ಲ. ನೋಡಕ್ ದೊಡ್ಡ ಮಜೂರದಂಗವನೇ. ಪೊಲೀಸ್ ಕೊಡ್ಬೇಕು ಅಂತ ಏನಾದ್ರು ಪ್ಲಾನ್ ಆಗ್ತಾವನ? ಪೊಲೀಸ್ ಗಿಲೀಸ್ ಕರ್ಕೊಂಡ್ಬರ್ಕ್ ಹೋಗ್ಬಿಟ್ನಾ? ಅಷ್ಟಲ್ಲಿ ಹೊಡ್ಕೊಂಡ್ಬಿಡ್ಬೇಕು. ಇದೇನಪ್ಪ ಇದು, ಇಷ್ಟೊಂದು ಬಟ್ಟೆಗಳಿವೆ. ನಮ್ ಗಣೇಶನ್ಗೆ ಯಾವ್ದು ಸರೋಗುತ್ತೆ? 4-5 ಹೊಡ್ಕೊಂಡ್ಬಿಡೋದು. ಅಣ್ಣನ ಮಕ್ಳು ಕನಕನ ಕಿಂಡಿ. ಸೀರೆ ಇದನ್ನ ಯಾರಕ್ಕೆ ತಗೊಂಡು ಹೋಗ್ಬೇಕು? ಇದೇ ಎಷ್ಟು ತಾಯಿ, ಕಿರ್ಚ್ಕೋಬೇಡ. ನಾನು ಇನ್ನೇನ್ ರೇಪ್ ಮಾಡಕ್ ಬಂದಿಲ್ಲ. ತಗೊಳ್ಳಿ, ನಾನು ಟೈಮ್ ಇಲ್ವೇ? ಇನ್ನೊಂದಿನ ಬರ್ತೀನಿ. ಓ, ಇದೇನ ಪ್ರಪಂಚ? ಅದು ಬೇರೆ ಪ್ರಪಂಚ. ಅಯ್ಯ, ಟೈಮ್ ಬರ ಇಲ್ವೇ? ಶಿವ, ಹಬ್ಬದ ಸೀಸನ್ ಅಲ್ವೇನೋ? ರೇಮಂಡ್ ಅಂಗಡಿ ಮುಂದೆ ಒಂದೇ ಜನರ ಹಾವಳಿ, ಅದಕ್ಕೆ ಲೇಟ್. ಐ ಆಮ್ ರೈಟ್. ರೇಮಂಡ್ ಯಾಕೆ ಅಲ್ತಾರಕೋದೆ? ತುಂಬಾ ಕಾಸ್ಟ್ಲಿ ಅಲ್ವೇನೋ? ಕಾಸ್ಟ್ಲಿನೋ ಗೀಸ್ಟ್ಲಿನೋ ದುಡ್ಡು ಕೊಟ್ಟಿಲ್ವಾ? ದುಡ್ಡು ಇವನ 100 ಮುಯ್ಯರ. ಗಣೇಶ, ಹೋಗಿ ಹಾಕೊಂಡ್ ಬಾ. ಕರ್ಣ, ಹೋಗಿ ಬಾಬಾನ್ ಕರ್ಕೊಂಡ್ ಬಾ. ಒಮ್ಮೆಲಯ್ಯ ಮೆಂಟಲ್ ಮಿನಿಸ್ಟ್ರು ಮನೇಲಿ ಕೂತ್ಕೊಳಕ್ಕೂ ಬಿಡಲ್ಲ, ಮಲ್ಕೊಳಕ್ಕೂ ಬಿಡಲ್ಲ, ಸುಮ್ನೆ ಹಿಂಸೆ ಕೊಟ್ಟು ಸಾಯಿಸ್ತಾನೆ. ಒಳ್ಳೇದಾಯ್ತು ಬಿಡಯ್ಯ, ಖರ್ಚಿಗೆ ಹಂಗ ದುಡ್ಡು ಕೊಡ್ತಾನೆ, ಹೊಟ್ಟೆ ತುಂಬಾ ಊಟ ಹಾಕ್ತಾನೆ, ಅದಕ್ಕಿಂತ ಇನ್ನೇನ್ ಬೇಕು? ವೆಲ್ಕಮ್ ಬಾಸು. ಅಪ್ಪಂದಿರೇ, ಅಮ್ಮಂದಿರೇ, ನಾನು ನಿಮ್ಮೆಲ್ಲರ ಅಣ್ಣ ದೊಡ್ಡಣ್ಣ ಮಾತಾಡ್ತಾ ಇದ್ದೀನಿ. ನಾವೇನ್ ಚಿಕ್ಕಣ್ಣ ಅನ್ಕೊಂಡ್ವಾ? ನಮ್ಮ ದೇಶವನ್ನ ನಾನು ಗ್ರೇಟ್ 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 ಬ್ರಿಟನ್ ಮಾಡ್ಬೇಕು ಅಂತ ಇದ್ದೀನಿ. ಸಾಕ್ ಮುಚ್ಕೊಳ್ಳಯ್ಯ. ಗ್ರೇಟ್ ಬ್ರಿಟನ್ ಮಾಡ್ಬಿಡ್ತೀಯಾ? ನಮ್ ದೇಶನ ಬ್ರಿಟನ್ನಿಯ ಬಿಸ್ಕೆಟ? ಓಹೋ, ಇದು ಯಾವ್ದಪ್ಪ? ಹಾಫ್ ಮೆಂಟ್ಲು ಜೊತೆ ಕ್ವಾರ್ಟರ್ ಮೆಂಟ್ಲು? ಏಯ್ man, what is this nonsense? Election got over, still you are shouting. Why? Like a country dog?
ಮಿನಿಸ್ಟರ್ ಮಾತಾಡ್ಬೇಕಾದ್ರೆ ಡೋಂಟ್ ಡಿಸ್ಟರ್ಬ್ ಮೀ. ಏನು ಇವರು ಮಿನಿಸ್ಟ್ರ? Yes. ಇವ್ರು ಹಾಕೊಂಡಿರೋ ಕಾಸ್ಟ್ಯೂಮ್ ಹಿಂದೆ ಸೆಟ್ ಮಾಡ್ಕೊಂಡಿರೋ ಹಳೆ ಮಿಷನ್ಗಳೆಲ್ಲ ನೋಡಿದ್ರೆ ಇವ್ರು ನಿಮ್ಮಂತಿಂದ ಈಗ ತಾನೇ ತಪ್ಕೊಂಡ್ ಬಂದಂಗ ಅವ್ರೆ. ನೀವ್ ಮೆಜೆಸ್ಟಿಕಲ್ ಕನ್ನಡಕ ಮಾರೋ ಒಂಥರ ಇದೆಯಾ? ವಾರೇ ವಾ ಮೇರಾ ಕುಳ್ಳ. ನಿನ್ ನೋಡಿದ್ರೆ ಟಿಬೆಟ್ ಸ್ವೆಟರ್ ಬಾರೋ ತರ ಇದ್ಯಾ, ಅವ್ನ್ ನೋಡಿದ್ರೆ ಆಫ್ರಿಕಾ ಕೇರಿಲಾ ತರ ಇದ್ದಾನೆ. ಮಟನ್ ಲೆಸ್ ಪರ್ಸನಾಲಿಟಿ ಇಟ್ಕೊಂಡಿರು ನೀವೇ ಇಷ್ಟೊಂದು ಮಾತಾಡ್ತಾ ಇರ್ಬೇಕಾದ್ರೆ ಕ್ವಿಂಟಾಲ್ ಗಟ್ಲೆ ಮಟನ್ ಇಟ್ಕೊಂಡಿರು ನಾನು ಇನ್ನೆಷ್ಟು ಮಾತಾಡ್ಬೇಡ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಹಮ್ ಕೊಲಾಶಲ ಮಲಾಶ ಕಲಾಶೆ, ಹಮ್ ಜಪಾಲಾಶ ಕುಲಾಶೆ, ನಿನ್ನ ಪಿಂಡ ಅದೇನು ಬೊಗಳ್ತಾ ಇದೆಯೋ ಕನ್ನಡದಲ್ಲಿ ಬಗ್ಲಯ. ನಾನ್ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಈ ನಮ್ಮ ದೇಶವನ್ನ ಜಪಾನ್ ದೇಶ ಮಾಡ್ಬೇಕು ಅಂತ ಹೊರಡ್ತಾ ಇದ್ದೀನಿ. ನಮ್ ದೇಶನ ಬ್ರಿಟಿಷ್ನವ್ರು ಹಾಳು ಮಾಡಿದ್ ಸಾಕು, ನೀವ್ ಏನಕ್ಕೋಸ್ಕರ ಸ್ಕೆಚ್ ಆಗ್ತಾ ಇದ್ರ ಅನ್ನೋದನ್ನ ಬಗ್ಲಿ. ನನ್ನನ್ನು ನಂಬಿದವರು ಸದಾ ಸಂತೋಷದಿಂದ ಇರಬೇಕು, ಸದಾ ಸುಖವಾಗಿರ್ಬೇಕು. ದಟ್ಸ್ ಮೈ ಆಂಬಿಷನ್. ಅದಕ್ಕೋಸ್ಕರನೇ ಎಲ್ಲಾ ಹಂತದಲ್ಲೂ ಎಲ್ಲಾ ಇಲಾಖೆಲೂ ಕಂಪ್ಯೂಟರ್ ತರಬೇಕು. ಎಕ್ಸ್ಕ್ಯೂಸ್ ಮೀ, Yes? ಬೋಡ್ತಲೆಗೆ ಕೂದಬೇಕು ನಿಮ್ ಕಂಪ್ಯೂಟರ್ ಆಗುತ್ತಾ? ಎಸ್, ವೆರಿ ಸಿಂಪಲ್, ವೆರಿ ಈಸಿ. ಹೇಗೆ? ಹೇಗೆ ಅಂದ್ರೆ ನೀನ್ ತಲೆನ ಕತ್ತರಿಸಿ ಆ ಜಾಗಕ್ಕೆ ಒಂದು ಕೋತಿ ತಲೆ ಇಟ್ಬಿಟ್ರೆ ಹೇಗೆ ಟ್ರಾನ್ಸ್ಫರಿಂಗ್. ಸೂಪರ್ ಐಡಿಯಾ. ಅದಕ್ಕೆ ಒಂದು ಟಿಕೆಟ್ ಬೇಕು. ಟಿಕೆಟ್ ಆ, ಅಷ್ಟೇನಾ? ಆ. ಮಾರ್ನಿಂಗ್ ಶೋಗ ಮ್ಯಾಟ್ನಿಗ ಹಿಮಾಲಯನ ಕೆಂಪೇಗೌಡನ ಆ, ವಿಧಾನಸೌಧ ಟಿಕೆಟ್ ಬೇಕು. ವಿಧಾನಸೌಧಕ್ಕ? ಆ, ಅರ್ಥ ಆಯ್ತಾ? ಏನೋ ಅರ್ಥ ಆಯ್ತು. ಅದೇ ಒಂದು ಲೂಸು ಅಂತ. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಅಣ್ಣಂದಿರೆ ಅಕ್ಕಂದಿರೆ, ನಾನು ನಿಮ್ಮಣ್ಣ ಕರಿಯಣ್ಣ ಚಿಕ್ಕಣ್ಣ ಮಾತಾಡ್ತಾ ಇದ್ದೀನಿ. 1947 ಅಲ್ಲಿ ನಮ್ ದೇಶ ಹೆಂಗಿತ್ತಪ್ಪ ಅಂತಂದ್ರೆ ಹಿಂಗಿತ್ತು ನಿನ್ನವನ್. ಇದೇನಿದು ನಮ್ ದೊಡ್ಡಣ್ಣ ವಯಸ್ಸಿದಂಗಿದೆಯಲ್ಲ. ಮಂಗ್ ಮಾಯಾಗುಟ ಬದ್ಮಾಶ್ ನನ್ ಮಗ. ಅರ್ಧ ಗಂಟೆ ನಾನು ಮನೇಲಿ ಕೂತ್ಕೊಂಡು ನಿದ್ದೆ ಮಾಡ್ತಿದ್ರೆ ಆಗ್ಲೇ ಇಲ್ಲಿ ಬಂದ್ಬಿಟ್ಟು ಅಮ್ಮಂದಿರೆ ಅಕ್ಕಂದಿರೆ ಅಂತ ಭಾಷಣ ಬಿಗಿತಾವನಲ್ಲ ನನ್ ಮಗ. ಅಲ್ಲೋಡ ಅಣ್ಣ ಅಣ್ಣ. ತಾನೇ ನಿಮ್ ಅಣ್ಣ ದೊಡ್ಡಡ ಏನ್ ಸುಡ. ಏನ್ರಿ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮ್ ಕಾವೇರಿದು. ಕಾವೇರಿನ? 1824ನೇ ಇಸ್ವಿಲಿ ಆಗಿರೋ ಅಮೆಂಡ್ಮೆಂಟ್ ಇಲ್ಲಿಗೆ 176 ವರ್ಷ ಆಯ್ತು. ಇಲ್ಲಿವರೆಗೂ ಬಂದವ್ರು ಯಾರು ಏನು ಮಾಡ್ಲಿಲ್ಲ. ಮುಂದಕ್ಕೆ ಇವು ನಾವ್ ಏನ್ರಿ ಮಾಡಕ್ಕಾಗುತ್ತೆ ನೋಡ್ರಿ. ನಮಗ್ ಡಿಸ್ಟರ್ಬ್ ಮಾಡ್ಬೇಡ್ರಿ ದಯವಿಟ್ಟು ಇಲ್ಲಿಂದ ಹೋಗ್ತಾ ಇರಿ. ಏನಪ್ಪಾ ನಿನ್ ಪ್ರಶ್ನೆ? ಪ್ರಶ್ನೆನ ಯಾವ ಪೇಪರ್ನವರು? ಟೈಮ್ಸ್ ಆಫ್ ಇಂಡಿಯಾ. ನೀವು? ಇಂಡಿಯಾ ಟುಡೇ. ನಾವು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದ್ವಿ. ನಮ್ಮ ಬಗ್ಗೆ ಚೆನ್ನಾಗಿ ಬರೀರಿ. ಚೆನ್ನಾಗಿ ಬರೆಯೋಣ. ಅವತ್ತು ಹಾಫ್ ಮಿನಿಟ್ ಆಗಿದ್ದ, ಇವತ್ತು ಫುಲ್ ಹುಚ್ಚ ಆಗ್ಬಿಟ್ಟವನೇ. ಹುಚ್ಚ? ನೀನು ಹುಚ್ಚ, ನಿಮ್ಮಪ್ಪ ಹುಚ್ಚ, ನಿಮ್ ತಾತ ಹುಚ್ಚ, ನಿಮ್ ಮೊಮ್ಮಸ್ತಾರೆ ಹುಚ್ಚ. ಮಂಗ ಮಾಯ ಆಗ್ಬಿಟ್ರು ನನ್ ಮಕ್ಳು. ಅಪರೂಪಕ್ ನಾವ್ ಅಧಿಕಾರಕ್ಕೆ ಬಂದಿದೀವಿ. ಏನ್ರಿ ವಿರೋಧ ಪಕ್ಷದವ್ರ ಕಾಟ? ಯಾರನ್ನು ಒಳಗಡೆ ಬಿಡ್ಬೇಡಿ, ಮುಂದ್ಗಡೆ ಬಾಗ